ನೈಟ್ ಸ್ಟಾರ್ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ವಾರ್ತೆ ಓದುತ್ತಿರುವವರು ನೈಟ್ ಸ್ಟಾರ್ ಹೇಮಂತ್. ವಾರ್ತೆಗಳ ಮುಖ್ಯಾಂಶಗಳು. ಎಲ್ಲಿ ನೋಡಿದರಲ್ಲಿ ಎಣ್ಣೆಗಳದ್ದೇ ಕಾರುಬಾರು. ನಮ್ಮ ದೇಶಕ್ಕೆ ಸಿಕ್ಕಿದ್ಯಾ ಎಣ್ಣೆಗಳಿಂದ ಆದಾಯ. ನಾವು ಹೇಳ್ತಿರೋ ಎಣ್ಣೆ ತಲೆಗೆ ಹಾಕೊಳ್ಳೋದಲ್ಲ, ಮತ್ತು ಅದು ಯಾವುದಂದ್ರೆ ಕುಡಿಯೋ ಎಣ್ಣೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಹೊಡೆಯೋದ್ರಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ನಾವಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚಿಸಿಕೊಟ್ಟಿದ್ದೇವೆ. ಶ್ರೀ 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 ಎಣ್ಣೆ ಅಧ್ಯಕ್ಷರಾದ ಶ್ರೀ 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 ಎಣ್ಣೆಯವರು ನಮ್ಮ ಪ್ರಧಾನಮಂತ್ರಿಗಳಾದ ಎಣ್ಣೆಯವರನ್ನು ಪ್ರಾರ್ಥಿಸಿಕೊಂಡಿದ್ದಾರೆ. ಅದೇನೆಂದರೆ ಎಣ್ಣೆಗಳ ಬೆಲೆ ಏರಿಕೆಯಾಗಿದೆ, ದಯವಿಟ್ಟು ಇಳಿಕೆ ಮಾಡಿ. ಇಳಿದಿದ್ದಲ್ಲಿ ನಾವು ಯಾರೂ ನಿಮಗೆ ಟ್ಯಾಕ್ಸ್ ಕಟ್ಟುವುದಿಲ್ಲ ಎಂದು ಶ್ರೀ 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 ಎಣ್ಣೆ ಅಧ್ಯಕ್ಷರಾದ ಎಣ್ಣೆಯವರು ಶ್ರೀ ಶ್ರೀ ಪ್ರಧಾನಮಂತ್ರಿಯವರೊಂದಿಗೆ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿಗಳು ಮುಂದಿನ ದಿನಗಳಿಂದ ಇದರ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂಬುದಾಗಿ ಎಣ್ಣೆ ಶ್ರೀ ಶ್ರೀ ಎಣ್ಣೆ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಯಾವ ಮಟ್ಟಕ್ಕೆ ಸರಿ ನೀವೇ ಹೇಳಿ. ಎಣ್ಣೆಯ ಬೆಲೆಯನ್ನು ಇಳಿಕೆ ಮಾಡುವುದರಿಂದ ಇನ್ನಷ್ಟು ಹುಡುಗರು ಅಥವಾ ವಯೋವೃದ್ಧರು ಹಾಳಾಗುತ್ತಾರೆ. ಅದಲ್ಲದೆ ತಮ್ಮ ಮನೆಗಳನ್ನು ಕೂಡ ಮಾರಿಕೊಳ್ಳುತ್ತಾರೆ. ಹೆಂಡತಿ ಮಕ್ಕಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಎಣ್ಣೆಯನ್ನು ಹೊಡೆದು ಬಾರ್ನಲ್ಲಿ ಕುಳಿತುಕೊಂಡು ಎಣ್ಣೆ ಹೊಡೆದು ಮನೆಗೆ ಬಂದು ಊಟ ಮಾಡಿ ತಮ್ಮ ಹೆಂಡತಿ ಮಕ್ಕಳಿಗೆ ಟಾರ್ಚರ್ ಕೊಡುವ ಎಷ್ಟೋ ಕುಡುಕರನ್ನು ನೀವು ನಿಮ್ಮ ಮನೆಗಳಲ್ಲಿ ನೋಡಿದ್ದೀರಾ. ಇದಾದರೂ ನೀವು ಎಣ್ಣೆ ಹೊಡೆಯೋದನ್ನು ಬಿಡುತ್ತಿಲ್ಲ ಅಲ್ಲ. ಯಾಕೆ ನಮ್ಮ ದೇಶದಲ್ಲಿ ಎಣ್ಣೆಗಳಿಗೆ ಇಷ್ಟೊಂದು ಡಿಮ್ಯಾಂಡ್? ಎಣ್ಣೆ ಹೊಡೆಯೋದ್ರಿಂದ ನೀವು ಹಾಳಾಗ್ತೀರಾ, ನಿಮ್ಮ ಮನೆ ಮಠಗಳನ್ನು ಕಳ್ಕೋತೀರಾ. ಮತ್ತೆ ಟಿವಿ ನ್ಯೂಸ್ಗಳಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ನೀವು ಸರ್ಕಾರದವರೇ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಎಂದು ಅದರ ಮೇಲೆ ಬರೆದಿರ್ತೀರಾ. ಆದರೂ ನೀವೇ ಎಣ್ಣೆ ಹೊಡೆಯೋದಕ್ಕೆ ಪ್ರಚೋದನೆ ಮಾಡ್ತೀರಾ. ಇದು ಎಷ್ಟರ ಮಟ್ಟಕ್ಕೆ ಸರಿ ಸರ್ಕಾರದವರೇ? ನೀವೇ ಹೇಳಿ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಇದನ್ನು ಕುಡಿದವರಿಗೆ ಕ್ಯಾನ್ಸರ್ ರೋಗ ಮಾರಕ ಆಗುತ್ತದೆ ಮತ್ತು ಲಿವರ್ ಸುಟ್ಟು ಹೋಗುತ್ತದೆ. ಧೂಮಪಾನ ಮದ್ಯಪಾನ ಯಾರು ಮಾಡಬೇಡಿ. ಪಾರ್ಕಿಂಗ್ಸ್ ಅಂತ ಹೇಳಿ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗು ಇಂಟರ್ವ್ಯೂಲಲ್ಲಿ ತೋರಿಸ್ತೀರಾ. ಆದರೆ ನೀವೇ ಎಣ್ಣೆ ಹೊಡೆಯೋದಕ್ಕೆ ಪ್ರಚೋದನೆ ಮಾಡ್ತೀರಾ. ಯಾಕೆ? ನಿಮಗೆ ಮನುಷ್ಯರ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ? ನಿಮಗೆ ಬರೋ ಟ್ಯಾಕ್ಸ್ ಇಂಪಾರ್ಟೆಂಟ್. ಯಾಕಂದರೆ ಆ ಎಣ್ಣೆಯಿಂದಲೇ ನಿಮ್ಗೆ ಆದಾಯ ಇರುತ್ತಲ್ವಾ, ಆ ಕಾರಣಕ್ಕೋಸ್ಕರ. ಸೆಕ್ಷನ್ 350 ಪ್ರಕಾರ ಇದು ತಪ್ಪು ಎಂದು ಪರಿಗಣಿಸಿ ನಮ್ಮ ದೇಶದಲ್ಲಿ ಎಣ್ಣೆಯನ್ನು ಬ್ಯಾನ್ ಮಾಡಬೇಕೆಂದು ಶ್ರೀ 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 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ನನ್ನದೊಂದು ವಿನಂತಿ. ನಮ್ಮ ದೇಶದಲ್ಲಿ ಯಾವತ್ತು ಎಣ್ಣೆ ಬ್ಯಾನ್ ಆಗುತ್ತದೆಯೋ ಅವತ್ತು ನಮ್ಮ ದೇಶ ಸುಭಿಕ್ಷವಾಗುತ್ತದೆ, ನಮ್ಮ ದೇಶ ರಾಮರಾಜ್ಯವಾಗುತ್ತದೆ, ಗಾಂಧೀಜಿಯವರ ಕನಸಾಗುತ್ತದೆ. ಹಾಗೂ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಇರುತ್ತಾರೆ. ದಯವಿಟ್ಟು ಎಣ್ಣೆಯನ್ನು ಬ್ಯಾನ್ ಮಾಡಿ. ಬ್ಯಾನ್ ಆಲ್ಕೋಹಾಲ್, ಬ್ಯಾನ್ ಟೊಬಾಕೋ, ಎಣ್ಣೆ, ಎಲೆ ಅಡಿಕೆ, ಹೊಗೆ ಸೊಪ್ಪು, ತಂಬಾಕುಗಳನ್ನು ದಯವಿಟ್ಟು ಬ್ಯಾನ್ ಮಾಡಿ ಪ್ರಧಾನಮಂತ್ರಿಗಳೇ. ಈ ವಾರ್ತೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ವಿಶೇಷ ಸಂದರ್ಶನದಲ್ಲಿ ನಾನು ಇವತ್ತು ಎಣ್ಣೆ ಬಗ್ಗೆ ನನ್ನದೇ ಓನ್ ಅಭಿಪ್ರಾಯ ಹೇಳೋದಾದರೆ, ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಹೊಡೆಯೋದ್ರಿಂದ ಆರೋಗ್ಯ ಹಾಳಾಗುತ್ತೆ, ಮನೆ ಮಠ ಕಳ್ಕೊತೀರ. ಎಣ್ಣೆ ಹೊಡೆದು ನಿಮ್ಮ ಆರೋಗ್ಯ ನೀವೇ ಹಾಳು ಮಾಡ್ಕೋತೀರ. ಕುಡಿಯೋದು ಚಟ ಹೌದು, ಬಿಡೋದಕ್ಕಾಗಲ್ಲ. ಅದು ಟ್ರೈ ಮಾಡಿ. ಇವತ್ತಿನ ಎಣ್ಣೆ ಹೊಡಿಬೇಡಿ. ಎಣ್ಣೆ ಬದಲು ನಿಮ್ಮ ಮನೆಯಲ್ಲೇ ನೀವೇನು ಮಾಡಿ ಅಂದರೆ ಕಷಾಯ ಕುಡೀರಿ, ಮತ್ತು ಜ್ಯೂಸ್ ಕುಡೀರಿ, ನಿಂಬೆಹಣ್ಣು ಜ್ಯೂಸು. ಎಣ್ಣೆ ಹೊಡಿಬೇಕು ಅನ್ನಿಸ್ದಾಗ ಅದನ್ನು ಬಿಟ್ಟು ಆಲ್ಕೋಹಾಲ್ ಯಾಕೆ ಕುಡಿತೀರಾ? ಅದನ್ನು ಕುಡ್ಕೊಂಬಂದು ಮನೇಲಿ ಜಗಳ ಆಡ್ತೀರಲ್ಲ, ಯಾಕೆ? ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕುಡಿಯೋಕ್ಕೆ ಹೋಗಬೇಡಿ. ಯಾವತ್ತು ಎಣ್ಣೆ ಬಿಡ್ತಿರೋ ಅವತ್ತು ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ.
ರಾಮರಾಜ್ಯ ಆಗುತ್ತೆ ಫ್ರೆಂಡ್ಸ್. ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ಎಣ್ಣೆ ಮಾರಾಟ ಮಾಡೋದು ತಪ್ಪೇ. ಅಬಕಾರಿ ಇಲಾಖೆಯವರು ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ದಯವಿಟ್ಟು ಎಣ್ಣೆ ಹೊಡೆದು ಎಲ್ಲರನ್ನೂ ಹಾಳು ಮಾಡಬೇಡಿ. ನಮ್ಮ ದೇಶ ರಾಮರಾಜ್ಯ ಆಗಬೇಕಂದ್ರೆ ನಮ್ಮ ದೇಶದಲ್ಲಿರೋ ಎಲ್ಲ ಬಾರ್ಗಳನ್ನು ಕ್ಲೋಸ್ ಮಾಡಿಸಿ ನಮ್ಮ ದೇಶದಿಂದ ಎಣ್ಣೆ ಮುಕ್ತ ದೇಶ ಮಾಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಲ್ಲಿ ನನ್ನದೊಂದು ವಿನಂತಿ. ಇಲ್ಲಿಗೆ ಈ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಂಚಿಕೆ ನೈಟ್ ಸ್ಟಾರ್ ಹೇಮಂತ್ ಜೊತೆ. ಅಲ್ಲಿವರೆಗೂ ವೀಕ್ಷಿಸಿ ನೈಟ್ ಸ್ಟಾರ್ ನ್ಯಾಷನಲ್ ನ್ಯೂಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಶೇರ್, ಲೈಕ್ ದಿಸ್ ವಿಡಿಯೋ.